ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ದಿನ ಒಂದು ಹೊಸ ರೆಸಿಪಿನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ಹೆಸರು ಬಂದ್ಬಿಟ್ಟು ವಡೆ ಅಂತ ಹೇಳ್ಬಿಟ್ಟು, ಸಬ್ಬಸಿಗೆ ಸೊಪ್ಪಿನ ವಡೆ ಅಂತಂದು ಹೇಳ್ಬಿಟ್ಟು ಅದನ್ನು ನಾನು ಇವತ್ತು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಹಸಿಮೆಣ್ಸಿಕಾಯನ್ನ ತೊಗೊಂಡಿದ್ದೀನಿ, ಅದನ್ನು ಮುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿನೂ ಕೂಡ ಒಂದು ಬೆಳ್ಳುಳ್ಳಿನ ನಾನು ತೊಗೊಂಡಿದ್ದೀನಿ. ಕಂಪ್ಲೀಟಾಗಿರೋ ಬೆಳ್ಳೆನ ತೆಗೆದು ಅದರ ಹೆಸರನ್ನೆಲ್ಲನೂ ಕೂಡ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಶುಂಠಿ ಒಂದು ಅರ್ಧದಷ್ಟು ಶುಂಠಿನ ತೊಗೊಂಡು ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಕಂಪ್ಲೀಟಾಗಿ ನುಣ್ಣಕ್ಕೆ ರುಬ್ಬಬೇಕು. ಸೊ ಹಾಗಾದರೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಹೇಳ್ದಂಗೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಸೇರಿಸಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾವು ಇದನ್ನು ಬ್ಯಾಟರ್ ಕೂಡ ರೆಡಿ ಮಾಡಬೇಕು. ಸೊ ನಾನೀಗ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ಗರಿ ಗರಿ ಅನ್ನೋದಕ್ಕೆ, ಆಮೇಲೆ ಜೀರಿಗೆ ಮತ್ತು ಅಜ್ವಾನ, ಸೊ ಜೀರ್ಣ ಆಗೋದಕ್ಕೆ ಅಂತ. ಸೊ ಅದಿಷ್ಟನ್ನು ಹಾಕ್ಕೊಂಡು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ, ನಿಮಗೆ ಬೇಕು ಅಂತ ಹೇಳಿದರೆ ನಿಮಗೆ ಹಸಿಮೆಣ್ಸಿಕಾಯ್ದು ಹಾಕ್ಕೊಳ್ಳಿ, ಇಲ್ಲಾಂದರೆ ಖಾರದ ಪುಡಿ ಆದ್ರೂ ಹಾಕೋಬೋದು. ಓಕೆ, ಸೊ ನಾನು ಇವಾಗ ಇದಕ್ಕೆ ಏನು ಮಾಡ್ತೀನಿ ಅಂತ ಹೇಳಿದರೆ, ಸ್ವಲ್ಪ ನಾನು ಖಾರದ ಪುಡಿನ ಇದಕ್ಕೆ ಹಾಕೋತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಜಾರಲ್ಲಿರೋದನ್ನು ಹಾಕ್ಕೊತೀನಿ ಇವಾಗ. ನೋಡಿ ಫ್ರೆಂಡ್ಸ್, ನಾನು ಹೇಳ್ದಂಗೆ ಪೇಸ್ಟ್ ಮಾಡ್ಕೊಂಡಿರೋವಂಥ ಮೆಣಸಿಕಾಯಿ ರುಬ್ಕೊಂಡು ಮಾಡ್ಕೊಂಡಿರೋವಂಥ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಸಬ್ಬಸಿಗೆ ಸೊಪ್ಪನ್ನು ಇವಾಗ ಹಾಕ್ತಾಯಿದ್ದೀನಿ. ಆಮೇಲೆ ಈರುಳ್ಳಿನೂ ಅಷ್ಟೇ ನಾನು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿ ನೀವು ಹಾಕಬೇಕು, ಆವಾಗ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿದ್ದು ಇರುತ್ತೆ. ಸೊ ಅದೆಷ್ಟನ್ನು ನಾನು ಇವಾಗ ಕಂಪ್ಲೀಟಾಗಿ ಹಾಕೋತಾ ಇದ್ದೀನಿ. ಸೊ ಇದನ್ನು ಕಂಪ್ಲೀಟಾಗಿ ಹಾಕೊಂಡಾದ್ಮೇಲೆ ಇದನ್ನು ನೀಟಾಗಿ ಚೆನ್ನಾಗಿ ಕಲಿಸ್ಬೇಕು. ಸೊ ಚೆನ್ನಾಗಿ ಈ ಥರ ನೋಡಿ, ಇವಾಗ ನಾನು ಆ ಥರ ಕಲಿಸ್ತಾ ಇದ್ದೀನಿ ಇದನ್ನು. ಸೊ ಈ ಥರ ನೀಟಾಗಿ ಕಂಪ್ಲೀಟಾಗಿ ಇದನ್ನು ಕಲಿಸ್ಕೋಬೇಕು. ಒಂಚೂರು ಗಟ್ಟಿ ಇದ್ದರೂ ಪರವಾಗಿಲ್ಲ ಅಥವಾ ತೆಳುವಿದ್ರೂ ಪರವಾಗಿಲ್ಲ, ನೀಟಾಗಿ ಇದನ್ನು ಒಂದು ಇದಕ್ಕೆ ಕಲಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಇನ್ನೊಂಚೂರು ಕ್ರಿಸ್ಪಿನೆಸ್ ಬೇಕು ಅಂತ ಹೇಳಿದರೆ. ಅಥವಾ ಇನ್ನೂ ನನಗೆ ಗಟ್ಟಿನೇ ಬೇಕು, ತುಂಬ ತೆಳುವಾದರೆ ಆಗುತ್ತೆ ಅಂತಂದೇಳಿದರೆ ಇನ್ನೊಂದು ಸ್ವಲ್ಪ ನೀವು ಕಡಲೆ ಹಿಟ್ಟನ್ನು ಹಾಕೋಬೋದು. ಸೊ ನಾನು ಇವಾಗ ಇದನ್ನು ಎಣ್ಣೆಗೆ ಹಾಕ್ತಾಯಿದ್ದೀನಿ. ಸೊ ನೋಡಿ, ಈ ಥರ ನೀವು ಜಸ್ಟ್ ಉದುರಿಸ್ಕೊತ ಹೋಗ್ಬಿಟ್ರೆ ಸಾಕು. ಎಣ್ಣೆನ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಹಾಕಬೇಕಾಗುತ್ತೆ. ಇದೇ ಥರ ನೀವು ಎಲ್ಲದನ್ನು ಹಾಕ್ಕೊತ ಹೋಗಬೇಕು. ನೋಡಿ, ಇವಾಗ ಅದು ಬ್ರೌನಿಷ್ ಕಲರ್ ಅಂತಂದೇಳಿ ಬಂದಮೇಲೆ ಅದನ್ನು ತೆಗಿಬೇಕು. ಅದು ಚೆನ್ನಾಗಿ ಬೇಯಬೇಕು ಒಳಗಡೆ ಎಲ್ಲನೂ. ಸೊ ಒಂದು ಸೈಡ್ ಆಗಿದೆ ಅಂದಮೇಲೆ ನೀವು ಇನ್ನೊಂದು ಸೈಡು ಅದನ್ನು ತಿರುವಿ ಹಾಕಿ. ಸೊ ಆವಾಗ ಅದನ್ನು ಚೆನ್ನಾಗಿ ಬೇಯುತ್ತೆ. ಓಕೆ, ನೋಡಿ ಫ್ರೆಂಡ್ಸ್, ಇವಾಗ ಕಂಪ್ಲೀಟಾಗಿ ಬ್ರೌನಿಷ್ ಕಲರ್ ಆಗಿದೆ. ಸೊ ಇವಾಗ ಇದನ್ನು ನಾನು ತೆಗೆದುಬಿಟ್ಟು ಸಪ್ರೇಟಾಗಿ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ತೆಗಿಬೇಕು, ಎಣ್ಣೆ ಎಲ್ಲ ನೀಟಾಗಿ ಇದನ್ನು ತೆಗೆದ್ಬಿಟ್ಟು ಬೌಲಲ್ಲೋ ಅಥವಾ ಪ್ಲೇಟಲ್ಲಿ ಇದನ್ನು ಹಾಕ್ಕೊಳ್ಳಿ. ಓಕೆ, ನಾನಿವಾಗ ಇದನ್ನು ಒಂದು ಪ್ಲೇಟಲ್ಲಿ ಈ ಥರ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಆಗಿದೆ. ಸೊ ನಾನು ಸೆಕೆಂಡ್ ಒನ್ ಇದ್ರದ್ದನ್ನು ಕೂಡ ತೆಗೆದ್ಬಿಟ್ಟು ಇದರಲ್ಲಿ ಹಾಕ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಬ್ರೌನಿಷ್ ಕಲರ್ ಅಂತ ಬಂದಿದೆ. ಇದಿಷ್ಟು ಈ ಥರ ನೀವು ಹಾಕ್ಕೊಂಬಿಟ್ಟು ನೀಟಾಗಿ ಎಣ್ಣೆನ ತೆಗೆದ್ಬಿಟ್ಟು ಸೊ ಇದರಲ್ಲಿ ಒಂದು ಪ್ಲೇಟಲ್ಲಿ ನೀವು ಹಾಕ್ಕೋಬೇಕು. ಓಕೆ, ಸೊ ಈಗ ಇದಾಗಿದೆ. ನಾನು ಇವಾಗ ಗ್ಯಾಸನ್ನು ಆಫ್ ಮಾಡಿ ಇವಾಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ನಾನಿವಾಗ ಹಾಕ್ತೀನಿ. ಓಕೆ, ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಹೇಳಿದಂಗೆ ಸಬ್ಬಸಿಗೆ ಸೊಪ್ಪು ವಡೆ, ಹಿಟ್ಟಚ್ಚಿದ ವಡೆ, ಸಬ್ಬಸಿಗೆ ಸೊಪ್ಪು ಹಿಟ್ಟಚ್ಚಿದ ವಡೆ ರೆಡಿಯಾಗಿದೆ ಇವಾಗ. ಸೊ ಇದನ್ನು ನೀವು ಟೇಸ್ಟ್ ಕೂಡ ಮಾಡಿ ನೋಡಿ, ಇದನ್ನು ಖಂಡಿತ ಟ್ರೈ ಮಾಡಿ ಕೂಡ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ನೀವು ಸಾಸ್ ಜೊತೆಗೇನು ಕೂಡ ನೀವು ತಿನ್ಬೋದು. ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ನೀವು ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ ನೋಡಬೇಕು, ತುಂಬ ಚೆನ್ನಾಗಿರುತ್ತೆ.
ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂತಂದು ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಸೊ ಮತ್ತೊಂದು ಹೊಸದೊಂದು ವಿಡಿಯೋದೊಂದಿಗೆ, ಮತ್ತೊಂದು ಹೊಸದೊಂದು ನೂತನವಾಗಿರುವಂಥ ಒಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.